ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇಲ್ಲಿ ಒಂದು ಲೈಟ್ ಹೌಸ್ ಕಾಣುತ್ತಾ ಇದೆಯಾ? ಸಾಧಾರಣವಾಗಿ ಸಮುದ್ರ ತೀರದಲ್ಲಿ ಪಟ್ಟಣಗಳಲ್ಲಿ ಈ ರೀತಿ ಲೈಟ್ ಹೌಸ್ ಅನ್ನು ನಿರ್ಮಿಸಿರುತ್ತಾರೆ. ಯಾಕೆಂದರೆ ಸಮುದ್ರದಲ್ಲಿ ಹಡಗುಗಳು ಪ್ರಯಾಣ ಮಾಡುವಾಗ ಎಲ್ಲೆಡೆಯೂ ಕೂಡ ಕತ್ತಲು ಆವರಿಸಿಕೊಂಡಿರುತ್ತದೆ. ಆಗ ತೀರ ಎಲ್ಲಿದೆ ಎಂಬುದಾಗಿ ತಿಳಿಯುವುದಿಲ್ಲ, ಡೈರೆಕ್ಷನ್ ತಿಳಿಯುವುದಿಲ್ಲ. ಆದರೆ ಇದರಿಂದ ಬರುವಂಥ ಬೆಳಕು ಇದೆ ಅಲ್ಲವ, ಈ ಲೈಟ್ ಹೌಸ್ನಿಂದ ಬರುವಂಥ ಆ ಒಂದು ಬೆಳಕು ಕತ್ತಲೆಯಲ್ಲಿ ಹೋಗುವ ದಿಕ್ಕು ಕಾಣದೇ ಇರುವಂಥ ಹಡಗುಗಳಿಗೆ ಅಥವಾ ಸಮುದ್ರಕ್ಕೆ ಹೋಗಿ ಮೀನು ಹಿಡಿಯುವಂಥ ಮೀನುಗಾರರಿಗೆ ಅವರಿಗೆ ದಿಕ್ಕು ಯಾವುದೆಂಬುದಾಗಿ ತಿಳಿಯೋದು. ಸಮುದ್ರದ ಆಳಕ್ಕೆ ಅವರು ಹೋಗಿ ಮೀನು ಹಿಡಿಯುತ್ತಾರೆ. ಅವರಿಗೆ ಇದೇ ತೀರ, ಇಷ್ಟು ದೂರ ಇದೆ ಎಂಬುದಾಗಿ ತಿಳಿದು ಸರಿಯಾದ ಮಾರ್ಗದಲ್ಲಿ ಅವರನ್ನು ನಡೆಸುವುದಕ್ಕೆ ಈ ಲೈಟ್ ಹೌಸ್ ಬಹಳ ಉಪಯೋಗವಾಗಿದೆ. ಅದರಲ್ಲಿ ಬೆಳಕು ಇಲ್ಲ ಅಂದುಕೊಳ್ಳಿ, ಅದಿದ್ದು ಏನು ಪ್ರಯೋಜನ? ಅದರಲ್ಲಿ ಬೆಳಕು ಇರಬೇಕಲ್ಲವ. ದೇವರಾದ ಯೇಸು ಹೇಳುತ್ತಾನೆ, ಯೋಹಾನ 8ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳುತ್ತಾನೆ. ಹಾಗಾದರೆ ಯೇಸು ಕ್ರಿಸ್ತನು ಎಂಬಂಥ ಬೆಳಕು, ಈ ಲೋಕ ಕತ್ತಲೆ ತುಂಬಿದಂಥ ಲೋಕ, ಪಾಪ ತುಂಬಿದ ಲೋಕ, ಶಾಪಗಳು ತುಂಬಿದ ಲೋಕ, ಸೈತಾನ ಕ್ರಿಯೆಗಳು ತುಂಬಿದ ಲೋಕ. ಕೆಲವೊಮ್ಮೆ ನಾವು ഇരുಳಿನಲ್ಲಿ ತೊಳಲಾಡುತ್ತೇವೆ. ಏನು ಮಾಡುವುದು, ಹೇಗೆ ಮಾಡುವುದು, ಬಾಳುವುದಕ್ಕೆ ಸಾಧ್ಯವಾ? ഇരുಳಿನಲ್ಲಿ ಒಂದು ತಡವರಿಸುವಿಕೆ, ಯಾವ ಮಾರ್ಗದಲ್ಲಿ ಹೋಗುವುದು ಎಂಬುದಾಗಿ. ಆ ಒಂದು ಸಮಯದಲ್ಲಿ ನೀವು ಯೇಸುವನ್ನು ದೃಷ್ಟಿಸಿದರೆ ಆತನು ನಿಮಗೆ ಬೆಳಕನ್ನು ತೋರಿಸುವನು. ಇದೇ ಮಾರ್ಗ, ಈ ಮಾರ್ಗದಲ್ಲಿ ನಡೆ. ನೀನು ಸಮಾಧಾನವಾಗಿರಬೇಕು ಅಂದರೆ ಈ ಮಾರ್ಗ, ಆಶೀರ್ವಾದವಾಗಿ ಇರಬೇಕು ಅಂದರೆ ಈ ಮಾರ್ಗ, ನೀನು ಜಯ ಹೊಂದಬೇಕು ಅಂದರೆ ಈ ಮಾರ್ಗ, ನಿನ್ನ ಜೀವಿತದಲ್ಲಿ ಮೇಲುಂಟಾಗಬೇಕು ಅಂದರೆ ಈ ಮಾರ್ಗ. ನೀವು ಬೆಳಕಿನಲ್ಲಿ ನಡೆಯುವಂತೆ ಒಂದು ಬೆಳಕನ್ನು ಕೊಡುವವನೇ ಯೇಸು ಕ್ರಿಸ್ತನು. ಇಂದು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ ഇരുಳಿನಲ್ಲಿರುವ ಹಾಗೆ ಇದೆಯಾ? ತಡವರಿಸುತ್ತಾ ಇದ್ದೇನೆ, ಯಾವುದೇ ಮಾರ್ಗ ಕಾಣುತ್ತಾ ಇಲ್ಲ ಅಂದುಕೊಳ್ಳುತ್ತೀರಾ? ಯೇಸುವನ್ನು ದೃಷ್ಟಿಸಿ ನೋಡಿರಿ, ಆತನು ಸುಂದರವಾಗಿ ನಿಮ್ಮನ್ನು ಮುನ್ನಡೆಸಿ ಬೆಳಕಿನ ಮಾರ್ಗದಲ್ಲಿ ನಡೆಸುತ್ತಾನೆ. ಅದು ನಿಮಗೆ ಆಶೀರ್ವಾದವಾಗಿ ಇರುತ್ತದೆ. ತಡವರಿಸುತ್ತಾ ಇರುವಂಥ ನಿಮ್ಮ ನೋಡಿಯೇ ದೇವರು ಹೇಳುತ್ತಾರೆ, ನನ್ನ ಮಗನೇ, ನನ್ನ ಮಗಳೇ, ನಾನು ನಿನಗೆ ಬೆಳಕಾಗಿ ಇದ್ದೇನೆ, ನಾನು ನಿನಗೆ ಪ್ರಕಾಶವಾಗಿದ್ದೇನೆ, ನನ್ನನ್ನು ಹಿಂಬಾಲಿಸು, ನಾನು ನಿನ್ನನ್ನು ಬೆಳಕಿನಲ್ಲಿ ನಡೆಸುತ್ತೇನೆ, ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸುತ್ತೇನೆಂದು ಕರ್ತನು ನಿಮಗೆ ಹೇಳುತ್ತಾನೆ. ಅದಕ್ಕಾಗಿಯೇ ಯೇಸು ಶಿಲುಬೆಯಲ್ಲಿ ತನ್ನನ್ನು ಬಲಿಯಾಗಿ ಕೊಟ್ಟು ನಮ್ಮನ್ನು ಪಾಪಗಳಿಂದ, ಶಾಪಗಳಿಂದ, ಸೈತಾನನ ಬಲದಿಂದ ವಿಮೋಚಿಸಿ ಒಂದು ಪ್ರಕಾಶವಾದ ಬೆಳಕಿನ ಜೀವಿತವನ್ನು ಕೊಡುವುದಕ್ಕೆ ಶಿಲುಬೆಯಲ್ಲಿ ತನ್ನನ್ನು ಬಲಿಯಾಗಿ ಕೊಟ್ಟನು. ಆ ಒಂದು ಎತ್ತರದಲ್ಲಿ ಇಡಲ್ಪಟ್ಟಂಥ ಆ ಶಿಲುಬೆಯಲ್ಲಿ ಆತನು ಸಾಯುವಾಗ 3 ಗಂಟೆಗಳ ಕಾಲ ഇരുಳು ಆವರಿಸಿಕೊಂಡಿತ್ತು. ഇരുಳನ್ನು ಆತನು ಸಂಧಿಸಿದನು. ನಮಗೆ ಬೆಳಕನ್ನು ಕೊಡಲು ಆ ഇരുಳಿನ ಮಾರ್ಗದಲ್ಲಿ ಹಾದು ಹೋಗಿ ಮರಣವನ್ನು, ಸೈತಾನನ್ನು ಜಯಿಸಿ ಆತನು ಜಯ ಹೊಂದಿದನು. ಆ ದೇವರಾದ ಯೇಸು ಹೇಳುತ್ತಾರೆ, ನೀನು ಭಯಪಡಬೇಡ, ಕಂಗಾಲಾಗಬೇಡ, ನಾನು ನಿನಗೆ ಬೆಳಕಾಗಿದ್ದು ಮಾರ್ಗ ತೋರಿಸುವೆನೆಂಬುದಾಗಿ ಹೇಳುತ್ತಾರೆ. ನೀವು ನಂಬಿಕೆಯಿಂದ ಹೇಳಿರಿ, ಯೇಸುವೇ, ನೀವು ನನಗೆ ಮಾರ್ಗವನ್ನು ತೋರಿಸಿರಿ, ನನಗೆ ಯಾವ ಮಾರ್ಗದಲ್ಲಿ ಹೋಗುವುದು, ಏನು ಮಾಡುವುದೆಂದು ತಿಳಿಯುತ್ತಾ ಇಲ್ಲ. ಒಂದು ഇരുಳಿನಲ್ಲಿ ನಾನು ತಡವರಿಸುತ್ತಾ ಇದ್ದೇನೆ, ನಾನು ನಿಮ್ಮನ್ನು ನಂಬುತ್ತೇನೆ, ನನಗೆ ಬೆಳಕನ್ನು ತೋರಿಸಿ ನನ್ನನ್ನು ಮುನ್ನಡೆಸಿರಿ, ಇಂದು ನನಗೊಂದು ಮಾರ್ಗವನ್ನು ತೋರಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.